ಮೇಡಮ್ ಹೇಳಿ, ಮನೆ ಮಕ್ಕಳನ್ನ ಕಳ್ಕೊಂಡಿದ್ದಂತ ದುಃಖ ಅವ್ರವ್ರಿಗೆ ನೋವು ಅವ್ರಿಗೆ ಗೊತ್ತಿರುತ್ತೆ. ತಮ್ಮನ ಅಥವಾ ಅಣ್ಣನೋ ಏನಾಗಿತ್ತು ಆಕ್ಚುಲಿ? ಸೊ ಯಾವಾಗ ಏನಾಯ್ತು? ಚೆನ್ನಾಗಿದ್ದ. ನಿನ್ನೆ ಬೆಳಗ್ಗೆ ಎಲ್ಲ ಓಡಾಡ್ಕೊಂಡಿದ್ದ, ಆರಾಮಾಗಿದ್ದ. ಆ ಮಧ್ಯಾಹ್ನ ಸಂಜೆ ಹಂಗೆ ಸ್ವಲ್ಪ ವಾಮಿಟ್ ಆದಂಗಾಯ್ತು. ಸೊ ವಾಮಿಟ್ ಮಾಡಿ ಒಳಗಡೆ ಬಂದಾಗ ಇವರೇ ಇದ್ದಿದ್ದು, ನಮ್ಮ ತಮ್ಮ ಇದ್ದಿದ್ರು. ಫೈಂಟ್ ಆಗಿ ಬಿದ್ಬಿಟ್ಟ. ಸಡನ್ ಆಗಿ ಫೈಂಟ್ ಆಗಿ ಬಿದ್ದ. ಅದೇನಾಯ್ತು ಅಂತ ಗೊತ್ತಿಲ್ಲ ನನಗೆ. ಕೆಲವು ಕಡೆ ಹಾರ್ಟ್ ಅಟ್ಯಾಕ್ ಅಂತ ಬರ್ತಾ ಇತ್ತು. ಹಾರ್ಟ್ ಅಟ್ಯಾಕ್, ಮ್ಯಾಸಿವ್ ಅಟ್ಯಾಕ್. ಅದು ಸಡನ್ ಆಗಿ ಫೇಂಟ್ ಆಗ್ಬಿಟ್ಟ. ಒಳಗಡೆನೆ, ಮನೆ ಒಳಗಡೆನೆ ಬರ್ತಾ ಇದ್ದ. ರೆಸ್ಟ್ ರೂಮ್ ಇಂದ ಒಳಗ್ ಬಂದ ವಾಮಿಟ್ ಮಾಡಿ, ಅಷ್ಟೊತ್ತಿಗೆ ಫೇಂಟ್. ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರ? ಇಲ್ಲ ಮೇಡಮ್, ವಿತಿನ್ ಅ ಮಿನಿಟ್, 1 ಸೆಕೆಂಡ್ ಅಲ್ಲಿ ಹತ್ರ ಬಿದ್ಬಿಟ್ಟ. ಈಗ ಅವ್ರನ್ನ ನಾವು ಸಿನಿಮಾಗಳಲ್ಲಿ ನೋಡಿದೀವಿ, ನವಗ್ರಹ ಸೇರಿದಂತೆ 4-5 ಸಿನಿಮಾಗಳಲ್ಲಿ ಮಾಡಿದ್ರು. ಇಡೀ ಸಿನಿಮಾ ಅಂದ್ರೆ ನಿಮ್ಮ ಮನೆ ತುಂಬಾ ಕಲಾ ಸೇವೆನ ತುಂಬಾ ಮಾಡಿದೆ, ಅಪ್ಪ ಅವರಿಂದ ಹಿಡಿದು. ಸೊ ಈಗ ಅಣ್ಣ ತಮ್ಮಂದ್ರೆಲ್ರು ಅವರು ಕೂಡ ಇಂಡಸ್ಟ್ರಿಯಲ್ಲಿ ಇದ್ದವರು ಅಂತ ಕೇಳ್ಪಟ್ಟೆ. ಸೊ ಯಾರಾದ್ರೂ ನಿಮ್ ಕಷ್ಟನ ವಿಚಾರಿಸ್ಲಿಕ್ಕೆ ಯಾರಾದ್ರೂ ಬಂದ್ರ, ಅಥವಾ ವಿಚಾರ ಗೊತ್ತಾದ ತಕ್ಷಣ ಗಿರಿಯವರು ಡೆತ್ ಆಗಿದ್ದಾರೆ ಅಂತ ಅಂದ ತಕ್ಷಣ ಯಾರಾದ್ರೂ ಕಾಲ್ ಬಂದ್ರು ಮೇಡಮ್? ಫಿಲಂ ಅವರೆಲ್ಲ ನಮ್ಗೆ ಕೋಆಪರೇಟ್ ಮಾಡ್ತಾ ಇದಾರೆ. ಬಂದ್ರು, ದಿನಕರ್ ಸರ್ ಬಂದಿದ್ರು, ನಾಗಿ ಬಂದಿದ್ರು, ಎಲ್ಲಾರು ಬಂದಿದ್ರು, ಮಾತಾಡಿದ್ರು. ತಮ್ಮನ್ನ ಕಳ್ಕೊಂಡಂತ ನೋವು ಖಂಡಿತ ಇದೆ ಮೇಡಮ್. ಜೊತೆಲಿ ಇದ್ದಿದ್ ನಾವು ನೋವುತ್ತೆ ಮೇಡಮ್, ಮನ್ಸು. ಚಿಕ್ಕವನು ಮೇಡಮ್, ಅವನು ನಮ್ಮೆಲ್ಲಾರ್ಗಿಂತ ಚಿಕ್ಕವನು ಅವನು. ನೀವೇ ದೊಡ್ಡವರು? ನಾನ್ ದೊಡ್ಡವಳು, ಇವನ್ ಸೆಕೆಂಡು ದೊಡ್ಡವನು ಒಬ್ಬ ಇದ್ದಾನೆ. ನಾನ್ ಮೂರನೇವಳು. ಅವಳು ಇದ್ದಾಳ, ಅವಳು ತಂಗಿ. ಎಲ್ಲಾರು ನೋವತ್ತೆ ಮೇಡಮ್. ನಾವೆಲ್ಲ ದೊಡ್ಡವ್ರು ಚೆನ್ನಾಗಿದ್ದೀವಿ. ಚಿಕ್ಕವನ್ ಕಣ್ಮುಂದೆ ಓಡಾಡ್ಕೊಂಡಿರೋನ್ಗೆ ಸಡನ್ ಆಗಿ ಹಿಂಗಾದಾಗ ಖಂಡಿತ ನೋವಾಗತ್ತೆ. 75 ವರ್ಷ ನಮ್ಮ ಮದರ್ಗೆ. ಅವ್ರ ಅಮ್ಮ ಅಂದ್ರೆ ಚಿಕ್ಕಮ್ಮ. ಅಮ್ಮ ಅಪ್ಪ ಇಬ್ರು ಹೊಟ್ಟೋದ್ರು. ನಮ್ಮ ಅಪ್ಪ ಅಮ್ಮ ಇಬ್ರು ಇಲ್ಲ. ಇವರು ಚಿಕ್ಕಮ್ಮ ಜೊತೆ ಇದ್ದ. ದೊಡ್ಡಣ್ಣ ಇಲ್ಲಿ. ಗಿರಿ ಸರ್ ಯಾಕೆ ಮದ್ವೆ ಇಲ್ಲ ಇಲ್ಲ ಇಲ್ಲ, ಅದು ಏನೋ ಆಗ್ಲಿಲ್ಲ. ಏನಂತ ರೀಸನ್ ಏನ್ ಹೇಳೋದು, ಆಗಕ್ಕೆ ಆಗ್ಲಿಲ್ಲ. ಆ ಟೈಮ್ ಏನೋ ಇತ್ತು. ಸೊ ಏನಂತ ಹೇಳಕ್ ಆಗಲ್ಲ. ಆಗ್ಲಿಲ್ಲ, ಅವ್ನ ಇಷ್ಟನೂ ಆಗ್ಲಿಲ್ಲ, ಏನೋ ಅದು. ರೀಸೆಂಟ್ ಡೇಸ್ ಅಲ್ಲಿ ಯಾಕೆ ಆಕ್ಟ್ ಮಾಡ್ತಾ ಇರ್ಲಿಲ್ಲ? ಯಾವ ಅವಕಾಶಗಳು ಬರ್ತಾ ಇರ್ಲಿಲ್ಲ ಅಥವಾ ಅವ್ರಿಗಾಗ ಇದ್ರು, ಅದು ಅವ್ರಿಗಾಗ ಚೇಂಜಸ್ ಬೇಕಾದ್ರು. ಅವ್ರ ಲೈಫ್ ಸ್ಟೈಲ್ಸ್ ನೋಡ್ಬೇಕು ಅದು ಹೇಳಿ ನಾವು ಇಷ್ಟಪಟ್ಟಿದ್ದೆ ಅಷ್ಟೇ. ನಾನು ಕೂದಲು ಬಿಟ್ಟಿರ್ತೀನಿ, ಹೇರ್ ಸ್ಟೈಲ್ಸ್. 1 ತಿಂಗಳು ಹೇರ್ ಕಟ್ ಮಾಡಿಲ್ಲ. ಅದು ನನಗೆ ಇಷ್ಟ ಆಯ್ತು, ಕಟ್ ಮಾಡಲ್ಲ. ಅದು ಏನಂದರೆ ನಮ್ಮಲ್ಲಿ ಒಂದು ಕೋಆರ್ಡಿನೇಷನ್ ಇರ್ತದೆ, ಹ್ಯುಮನಿಟಿ, ಹಾಸ್ಪಿಟಾಲಿಟಿ. ನಮ್ಮ ತಂದೆ ತೀರ್ಕೊಂಡಾಗ 90s 28 ಡಿಸೆಂಬರ್ ಇದೇ ಥರ ಇದ್ವಿ. ಅದು ನನ್ನ ಏಜ್ ಬಂದು 28, ಇವಾಗ 60. ಅಲ್ಲ, ಗಿರಿ ಸರ್ಗೆ ಅವಕಾಶಗಳು ಕಡಿಮೆ ಆಗಿತ್ತಾ ಇಂಡಸ್ಟ್ರಿ? ಇಂಡಸ್ಟ್ರಿ ನೋಡಿದ್ರೆ ಏನಿಲ್ಲ, ಬೆಗರ್ ಇಂಡಸ್ಟ್ರಿ ಅಂತ ಹೇಳ್ಬೋದು. ಅದು ಬೋಲ್ಡಾಗಿ ಮಾತಾಡ್ತೀನಿ, ಅದು ತಪ್ಪಾಗಿ ತಿಳ್ಕೊಳ್ಳಿ. ಲೋಕಲ್ ಲ್ಯಾಂಗ್ವೇಜ್. ಈಗ ತಮ್ಮನ್ನು ಕಳ್ಕೊಂಡಿದ್ದು ಎಷ್ಟು ನೋವಿದೆ ಸರ್? ಏನಿಲ್ಲ, ಏನಿರುತ್ತೆ, ಅದು ಹೋಗಿರ್ತಾನೆ, ಬರೋದಿಲ್ಲ. ಅದು ನೀವು ಇಂಡಸ್ಟ್ರಿಯಲ್ಲಿ ಇದ್ರಿ ಅಂತ ಕೇಳ್ಪಟ್ಟೆ. ಏನಾಗಿ ಕೆಲಸ ಮಾಡ್ತಿದ್ರಿ ಇಂಡಸ್ಟ್ರಿ? ನಾವು ಅಸಿಸ್ಟೆಂಟ್ ಡೈರೆಕ್ಟರ್ ಇದು ಸಿದ್ದಿಂಗ ಅವ್ರ ಜೊತೆ ಕೆಲಸ ಮಾಡಿದೆ. ಆಮೇಲೆ ಎಲ್ಲರ ಜೊತೆ ಕೆಲಸ ಮಾಡಿದೆ. ಸಾಯಿ ಪ್ರಕಾಶ್, ಆಮೇಲೆ ಎಲ್ಲರ ಜೊತೆ ಕೆಲಸ ಮಾಡಿದೆ. ಈಗ ಗಿರಿ ಸರ್ ನಮ್ ಜೊತೆ ಈಗ ದೈಹಿಕವಾಗಿಲ್ಲ, ಬಟ್ ಅವ್ರ ಸಿನಿಮಾ ನವಗ್ರಹ ಬಂದಾಗ ಅಥವಾ ಚಮಕಾಯಿಸಿ ಚಿಂದಿ ಬುಡಾಯಿಸಿ ಅಂತ ಸಿನಿಮಾ ಬಂದಾಗ 4-5 ಸಿನಿಮಾಗಳಲ್ಲಿ ನಾವು ನೋಡಿದ್ವಿ. ಅವ್ರ ಸಿನಿಮಾಗಳಲ್ಲಿ ನಮ್ಗೆ ಅಜರಾಮರವಾಗಿ ಇರ್ತಾರೆ. ಏನು ಹೇಳ್ತೀರಿ ಈ ಕ್ಷಣ, ಫೈನಲ್ ವರ್ಡ್ಸ್ ತಮ್ಮನ ಬಗ್ಗೆ? ಆಕ್ಟಿಂಗ್ ಬಹಳ ಚೆನ್ನಾಗಿತ್ತು. ದುಡ್ಡು ಕಾಸು ಬರ್ಲಿಲ್ಲ, ಆದ್ರೆ ಪೇಮೆಂಟ್ ಕೊಟ್ಟಿಲ್ಲ. ಆದ್ರೆ ನೆವರ್ ಸೇ ನೆವರ್ ಅಗೈನ್. ನಾನಾ ಅವರು ಗಿರಿ ಸರ್? ಗಿರಿ ಏನ್ ಮಾಡ್ತಾ ಇರಲಿಲ್ಲ. ನಮ್ದು ಬಿಡಿ ಹಲವಾರು ಕಾರ್ಯಕ್ರಮ ಇರುತ್ತೆ. ಗಿರಿ ಸರ್ ಏನು ಮಾಡ್ತಿದ್ವಿ? ಅವನು ಫಿಲಿಮು ಅದು ಬಿಟ್ಟರೆ ಏನು ಮಾಡ್ತಾ ಇರಲಿಲ್ಲ. ನಮ್ದು ಡಿಫ್ರೆಂಟ್ ಆಗಿರ್ತದೆ. ಇಂಟ್ರೆಸ್ಟ್ ಇರ್ಲಿಲ್ಲ ಫಿಲಿಮ್ ಅಲ್ಲಿ ಮಾಡಕ್ಕೆ, ಮತ್ತೆ ಹೋಗಕ್ಕೆ ಇಷ್ಟ ಇರ್ಲಿಲ್ಲ. ಚಾನ್ಸ್ ಬಂದ್ರೂನು ಅವ್ನು ಇಷ್ಟಪಟ್ಟಿಲ್ಲ. ಮತ್ತೆ ಫಿಲಮ್ ಫೀಲ್ಡ್ ಇಂದ ಏನು ಪ್ರಾಬ್ಲಮ್ ಇಲ್ಲ ನಮ್ಗೆ. ಅವರೆಲ್ಲ ಚೆನ್ನಾಗೇ ಇದ್ದಾರೆ ಅವ್ರ ಹತ್ರ. ಹೌದೌದು, ಆತರ ಇಲ್ಲ ಹಂಗೆಲ್ಲ ಇಲ್ಲ. ಫಿಲಮ್ ಫೀಲ್ಡ್ ಇಂದ ಏನೂ ಪ್ರಾಬ್ಲಮ್ ಇಲ್ಲ. ಅವನೇ ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ಫಿಲಮ್ನವ್ರನ್ನ ನಾವೇನು ಅನ್ನಂಗೆ ಇಲ್ಲ, ಯಾಕಂದ್ರೆ ಯಾವತ್ತು ಸಪೋರ್ಟ್ ಯಾವತ್ತು ಇದ್ದೇ ಇರತ್ತೆ ಅವ್ರದೆಲ್ಲ. ಅದೇ ಅವ್ರ ತಾಯಿ, ತಮ್ಮ, ನಮ್ಮಮ್ಮ ಮಾಡ್ತಾ ಇದ್ರು, ಅವ್ರನ್ನೇ ನೋಡ್ಕೋತಾ ಇದ್ರು. ಅಂದ್ರೆ ಇವರೆಲ್ಲ ವರ್ಕ್ ಮಾಡ್ತಾರೆ, ಬೇರೆ ತರ ಮಾಡೋದು, ಬಿಸ್ನೆಸ್ ಹತ್ರ ಇದೆ. ಸೊ ನಿಭಾಯಿಸ್ಕೊಂಡು ಹೋಗ್ಬೋದು. ಫ್ಯಾಮಿಲಿದೇನು ಪ್ರಾಬ್ಲಮ್ ಇರಲಿಲ್ಲ. ಬಟ್ ಅವನು ಬೇರೆ ಎಲ್ಲೋ ಹೋಗಿ ಬಂದು ಮಾಡ್ತಿದ್ದ. ಬಟ್
ಪರ್ಮನೆಂಟ್ ಆಗಿ ಅಂತ ಏನಿಲ್ಲ. ಥ್ಯಾಂಕ್ ಯು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.